ಅವರೆಲ್ಲ ಸರ್ಕಾರಕ್ಕಾಗಿ ಭೂಮಿ ಬಿಟ್ಕೊಟ್ಟಿದ್ರು. ಆದರೆ ದಶಕ ಕಳೆದ್ರೂ ಅವರಿಗೆ ಪರಿಹಾರವೇ ಸಿಕ್ಕಿರಲಿಲ್ಲ. ರೈತರನ್ನ ಸತಾಯಿಸುತ್ತಿದ್ದ ಸರ್ಕಾರಿ ಅಧಿಕಾರಿಗಳಿಗೆ ಕೋರ್ಟ್ ಸರಿಯಾದ ಶಾಕ್ ಕೊಟ್ಟಿದೆ. ಕಂಪ್ಯೂಟರ್, ಸಿಪಿಯು, ಕುರ್ಚಿ, ಟೇಬಲ್ ಸಿಕ್ಕಿದ್ದನ್ನ ಹೊತ್ತೊಯ್ತಾ ಇದ್ದಾರೆ. ಸರ್ಕಾರಿ ಕಚೇರಿಯಲ್ಲಿದ್ದ ವಸ್ತುಗಳನ್ನ ಹೊತ್ತೊಯ್ತಾ ಇದ್ರೆ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಕೋರ್ಟ್ ಕೊಟ್ಟಿರೋ ಶಾಕ್ ಅಂತದ್ದು. ಹದಿನಾಲ್ಕು ವರ್ಷ ಕಳೆದರೂ ರೈತರಿಗೆ ಸಿಗದ ಭೂಸ್ವಾಧೀನ ಪರಿಹಾರ. ಕೋರ್ಟ್ ಆದೇಶ, ಎಸಿ ಕಚೇರಿಯಲ್ಲಿದ್ದ ವಸ್ತುಗಳು ಸೀಸ್. ವರ್ಷಗಳು ಉರುಳಿದ್ವು. ಅಲೆದಾಡಿ ಹೈರಾಣಾಗಿದ್ರು. 14 ವರ್ಷದಿಂದಲೂ ಇವರು ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ. ರಾಯಚೂರು ಜಿಲ್ಲೆ ಸಿರವಾರದ ಮಾಡಗೇರಿ ಗ್ರಾಮದ ರೈತರು ಇವರು. ಏತ ನೀರಾವರಿ ಯೋಜನೆಗಾಗಿ ಸರ್ಕಾರ ಗ್ರಾಮದ 33 ಎಕರೆ ಜಮೀನನ್ನ 32 ರೈತರಿಂದ ಸ್ವಾಧೀನಪಡಿಸಿಕೊಂಡಿತ್ತು. ಜಮೀನು ಕಳೆದುಕೊಂಡ ರೈತರಿಗೆ ಪ್ರತಿ ಎಕರೆಗೆ ಬಡ್ಡಿ ಸಹಿತ 2.5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿತ್ತು. ಆದ್ರೆ 14 ವರ್ಷ ಕಳೆದ್ರೂ ಇವರಿಗೆ ಪರಿಹಾರ ಸಿಕ್ಕಿರಲಿಲ್ಲ. ನಮ್ದು ಟೋಟಲ್ 32 ಎಕರೆ ಸರ್. ನಾವು ಬಡವರು, ನಮ್ಮ ತಂದೆಯವರು ಹೋಗಿಬಿಟ್ರು. ನಮ್ಮ ತಂದೆಯವ್ರು ಹೋದ್ಮೇಲೆ ನಾವು ಹೋಗಲೆಕ್ಕ ಅದೀವಿ. ಇನ್ನೂ ಅದು ನಮ್ಗೆ ದುಡ್ಡು ಸಿಕ್ಕಿಲ್ಲ. ನಾವು ಅದ್ರ ಮ್ಯಾಗ ಬದುಕೋರು. ಅದ್ರ ಮ್ಯಾಗ ಬದುಕೋರು. ಈಗ ಅದನ್ನೂ ಇಲ್ಲ, ಇದನ್ನೂ ಇಲ್ಲ. ಇಷ್ಟು ವರ್ಷ ಆದ್ರೂ ನಮ್ಮದು ಯಾರು ಕೇರ್ ಮಾಡೋರಿಲ್ಲ. ಅದಕ್ಕಾಗಿ ನಾವು ಇಷ್ಟು ಬಂದು ಕೇಸಿ ದಯಮಾಡಿ ಅವ್ರಿಗೆ ಕೇಳಕತ್ತೀವಿ. ಹೋರಾಟ ಮಾಡ್ತಿದ್ದ 32 ರೈತರ ಪೈಕಿ 12 ಜನರು ಮೃತಪಟ್ಟಿದ್ರು. ಮಾನ್ವಿ ಸೀನಿಯರ್ ಡಿವಿಷನ್ ಕೋರ್ಟ್ ಕೂಡ ರೈತರಿಗೆ ಪರಿಹಾರ ಕೊಡಿ ಅಂತ ಆದೇಶಿಸಿದ್ರು. ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹೀಗಾಗಿ ಕೋರ್ಟ್ ರಾಯಚೂರು ಸಹಾಯಕ ಆಯುಕ್ತರ ಕಚೇರಿಯ ವಸ್ತುಗಳನ್ನ ಸೀಸ್ ಮಾಡೋದಕ್ಕೆ ಆದೇಶಿಸಿತ್ತು. ಅದರಂತೆ ನಿನ್ನೆ ಸಹಾಯಕ ಆಯುಕ್ತರ ಕಚೇರಿಯ ಕಂಪ್ಯೂಟರ್, ಸಿಪಿಯು, ಸೋಫಾ, ಪೀಠೋಪಕರಣ ಸೇರಿ ವಿವಿಧ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಕಚೇರಿಯಲ್ಲಿದ್ದ ವಸ್ತುಗಳು ಸೀಸ್ ಆಗ್ತಾ ಇದ್ದ ಹಾಗೆ ಆಯುಕ್ತ ಗಜಾನನ ಅಲರ್ಟ್ ಆಗಿದ್ರು. ಇನ್ನೊಂದು ತಿಂಗಳಲ್ಲಿ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಕಚೇರಿಯಲ್ಲಿದ್ದ ವಸ್ತುಗಳನ್ನ ರೈತರು ವಾಪಸ್ ಕೊಟ್ರು. ರೈತರಿಗಿರೋ ದೊಡ್ಡ ಮನಸ್ಸು ಸರ್ಕಾರಿ ಅಧಿಕಾರಿಗಳಿಗಿಲ್ಲ. ಈ ಬಾರಿಯೂ ಪರಿಹಾರ ಕೊಡದೆ ಹೋದ್ರೆ ರೈತರ ಆಕ್ರೋಶ ಸ್ಫೋಟ ಆಗೋದು ಖಂಡಿತ. ಭೀಮೇಶ್ ಪೂಜಾರ್, TV9 ರಾಯಚೂರು.